Welcome to all students. RTES Degree College, Ranebennur, online classes for BCom 4th semester. I am Praveen N.A., Assistant Professor in the Department of Commerce. Subject Indian Financial System. Topic Financial Regulations. ವಿಷಯ ಬಂದ್ಬಿಟ್ಟು ಭಾರತೀಯ ಹಣಕಾಸು ವ್ಯವಸ್ಥೆ. ಪಠ್ಯ ಬಂದ್ಬಿಟ್ಟು ಹಣಕಾಸಿನ ನಿಯಂತ್ರಣ. So see the first concept, market regulations. The regulations of financial system is essential in any country. In stock exchange and capital market, investors are the backbone. So protection of investors' interest is a main object of market regulators. Similarly, if there has to be a healthy development of stock exchange and capital market, there is a need for a market regulations. ಮಾರುಕಟ್ಟೆಯ ನಿಯಂತ್ರಣಗಳು. ಪ್ರತಿಯೊಂದು ದೇಶದ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದ್ರೆ ಒಂದು ಮಾರುಕಟ್ಟೆ, ಬಂಡವಾಳದ ಮಾರುಕಟ್ಟೆ ಆಗಿರ್ಬೋದು ಅಥವಾ ಹಣಕಾಸಿನ ಮಾರುಕಟ್ಟೆಯ ನಿಯಂತ್ರಣ ಅತಿ ಅವಶ್ಯಕವಾಗಿರ್ತದೆ. ಪ್ರತಿಯೊಂದು ಷೇರು ವಿನಿಮಯ ಕೇಂದ್ರಕ್ಕೆ ಬೆನ್ನೆಲುಬಾಗಿ ಯಾರು ನಿಲ್ತಾರೆ ಅಂತ ನೋಡಿದಾಗ ಹೂಡಿಕೆದಾರರು. ಹಾಗಾದ್ರೆ ಆ ಹೂಡಿಕೆದಾರರಿಗೆ ನಾವು ರಕ್ಷಣೆಯನ್ನು ನಾವು ಮುಖ್ಯವಾಗಿ ಈ ಮಾರುಕಟ್ಟೆಯ ನಿಯಂತ್ರಣಗಳ ಮುಖಾಂತರವಾಗಿ ನಾವು ಕೊಡ್ತೇವೆ. ಯಾವುದೇ ಒಂದು ಅಭಿವೃದ್ಧಿ ಹೊಂದಿದ ಷೇರು ವಿನಿಮಯ ಕೇಂದ್ರ ಮತ್ತು ಬಂಡವಾಳದ ಮಾರುಕಟ್ಟೆ ಅದು ಯಾವ ರೀತಿಯಾಗಿ ಅಭಿವೃದ್ಧಿ ಆಗಿದೆ ಅಂತಂದ್ರೆ ಮಾರುಕಟ್ಟೆಯ ನಿಯಂತ್ರಣದ ಮುಖಾಂತರವಾಗಿ ಏನಾಗಿದೆ, ಅದು ತನ್ನ ಅಭಿವೃದ್ಧಿಯನ್ನ ಹೊಂದಿರುತ್ತದೆ. The following are the market regulators in the Indian financial system. ಯಾವ ಮಾರುಕಟ್ಟೆಯ ನಿಯಂತ್ರಣಗಳು ಅಥವಾ ಸಂಸ್ಥೆಗಳು ನಮ್ಮ ಭಾರತೀಯ ಹಣಕಾಸಿನ ವ್ಯವಸ್ಥೆಯಲ್ಲಿ ಇದ್ದಾವೆ ಅಂತೇಳಿ ನಾವೀಗ ನೋಡ್ತಾ ಇದ್ದೇವೆ. ಸೊ ಅದರಲ್ಲಿ ಪಾಯಿಂಟ್ ವೈಸ್ ಇದೆ. ಸೊ ದ ಫಸ್ಟ್ ಒನ್, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಕಂಟ್ರೋಲಿಂಗ್ ದಿ ಸ್ಟಾಕ್ ಮಾರ್ಕೆಟ್ಸ್ ಅಥವಾ ಸ್ಟಾಕ್ ಎಕ್ಸ್ಚೇಂಜಸ್, ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ಇದೇನ್ ಮಾಡ್ತಾ ಇರ್ತದೆ, ಕಂಟ್ರೋಲಿಂಗ್ ಮಾಡ್ತಾ ಇರ್ತದೆ. Then next second, Reserve Bank of India, RBI. It is going to be called as a central bank. It is controlling overall the banks in the country. ಭಾರತೀಯ ರಿಸರ್ವ್ ಬ್ಯಾಂಕ್ ಇದು ಕೇಂದ್ರ ಬ್ಯಾಂಕ್ ಅಂತ ಕರಿತೇವೆ. ಸೊ ಎಲ್ಲ ದೇಶದಲ್ಲಿ ಇರತಕ್ಕಂಥ ಎಲ್ಲ ಬ್ಯಾಂಕ್ಗಳನ್ನು ಇದು ನಿಯಂತ್ರಣಕ್ಕೆ ಒಳಪಟ್ಟಿರ್ತದೆ. The next third one, National Bank for Agriculture and Rural Development, NABARD. The NABARD is going to be controlling the rural regional banks. NABARD ಅನ್ನೋ ಒಂದು ಸಂಸ್ಥೆ, ಹಣಕಾಸಿನ ಸಂಸ್ಥೆ ಏನನ್ನು ನಿಯಂತ್ರಣ ಮಾಡ್ತಾ ಇರ್ತದೆ ಅಂತ ನೋಡಿದಾಗ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನ ಇದು ಏನ್ ಮಾಡಿರ್ತಾರೆ, ಮತ್ತೆ ಕೃಷಿ ಚಟುವಟಿಕೆ ಮಾಡಿರ್ತಕ್ಕಂಥ ಬ್ಯಾಂಕ್ಗಳನ್ನ ಇದು ತನ್ನ ನಿಯಂತ್ರಣದಲ್ಲಿ ಹಿಡಿದುಕೊಂಡಿರ್ತದೆ. The next fourth one, Ministry of Finance, MOF. The Ministry of Finance is going to be controlling the all over the financial activities which is going to be conducted in the particular country like India. ಇಂಡಿಯಾದಲ್ಲಿ ಜರುಗತಕ್ಕಂಥ ಎಲ್ಲ ಹಣಕಾಸಿನ ಅಥವಾ ಆರ್ಥಿಕ ವ್ಯವಸ್ಥೆಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಅನ್ನೋದನ್ನು ನಾವು ನಿಯಂತ್ರಣವನ್ನು ನಾವು ಈ ನಮ್ಮ ಭಾರತೀಯ ಹಣಕಾಸಿನ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ. The next fifth one, Company Law Board, CLB. The Company Law Board is going to regulating or controlling the companies or organizations, the activities. Company Law Board, ಕಂಪನಿಯ ಕಾನೂನು ಮಂಡಳಿ. ಕಂಪನಿಯ ಕಾನೂನು ಮಂಡಳಿ ಪ್ರತಿಯೊಂದು ಕಂಪನಿಯ ಒಂದು ನಿಯಂತ್ರಣವನ್ನ ಮಾಡ್ತಾ ಇರ್ತದೆ. The next sixth one, Insurance Regulatory Development Authority, IRDA. The IRDA is going to controlling the insurance companies like LIC, GIC. Okay, IRDA ಅನ್ನೋದು ಇದು ವಿಮೆ ಕಂಪನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಸ್ಥಾಪನೆ ಆಗಿರತಕ್ಕಂಥ ಒಂದು ಸಂಸ್ಥೆ ಆಗಿದೆ. Then see the next concept, need for market regulations. ಮಾರುಕಟ್ಟೆ ನಿಯಂತ್ರಣಗಳ ಅವಶ್ಯಕತೆ. So point wise ಇದೆ. See the first point, to protect the interest of the stakeholders.
So here the first need of the market regulations is to protect the stakeholders. So stakeholders is going to be protecting while they will get the assurance of the invested money. ಸೊ ಮೊದಲನೇದು ಮಾರುಕಟ್ಟೆ ನಿಯಂತ್ರಣಗಳ ಅವಶ್ಯಕತೆ. ಷೇರುದಾರರ ಹಿತಾಸಕ್ತಿಯನ್ನ ಕಾಪಾಡುವುದು. ಷೇರುದಾರರ ಹಿತಾಸಕ್ತಿ ಅಂತಂದ್ರೆ ಅವರು ಯಾವ ಆಧಾರದ ಮೇಲೆ ತಮ್ಮ ಹಣವನ್ನು ಹೂಡಿಕೆ ಮಾಡಿರ್ತಾರೆ ಅಂತಂದ್ರೆ ಒಂದು ಯಾವುದೋ ಒಂದು ಭರವಸೆಗಳ ಆಧಾರದ ಮೇಲೆ ಅಥವಾ ತಮ್ಮ ಹಣಕ್ಕೆ ಯಾವುದೋ ಒಂದು ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿ ಅಥವಾ ಭರವಸೆ ಆಧಾರದ ಮೇಲೆ ಅವ್ರು ಏನ್ ಮಾಡಿರ್ತಾರೆ, ತಮ್ಮ ಹಣವನ್ನ ಹೂಡಿಕೆ ಮಾಡಿರ್ತಾರೆ. ಇಂತಹ ಒಂದು ಕಾರ್ಯವನ್ನ ಈ ಮಾರುಕಟ್ಟೆ ನಿಯಂತ್ರಣಗಳು ಮಾಡ್ತಾ ಇರ್ತದೆ. ದೆನ್ ನೆಕ್ಸ್ಟ್ ಸೆಕೆಂಡ್ ಒನ್, ಟು ಪ್ರಮೋಟ್ ದ ಫೈನಾನ್ಷಿಯಲ್ ಸಿಸ್ಟಮ್. ಮಾರ್ಕೆಟ್ regulating is the main object to promote the healthy competition or healthy development in the financial system of a particular country. ಮಾರುಕಟ್ಟೆ ನಿಯಂತ್ರಣಗಳು ಪ್ರಮುಖವಾಗಿ ಉತ್ತೇಜನ ಮಾಡತಕ್ಕಂಥದ್ದು ಒಂದು ಉತ್ತಮ ಆರೋಗ್ಯಕರವಾದ ಒಂದು ಹಣಕಾಸಿನ ಅಥವಾ ಆರ್ಥಿಕ ವ್ಯವಸ್ಥೆಯನ್ನ ಉತ್ತೇಜನ ಮಾಡಲಿಕ್ಕೆ ಈ ಮಾರುಕಟ್ಟೆ ನಿಯಂತ್ರಣ ಅತಿ ಅವಶ್ಯಕವಾಗಿ ಬೇಕೇ ಬೇಕಾಗಿರ್ತದೆ. To minimize the scare, next third one, to minimize the scare. So the market regulating will give the assurance to the investors to overcome from the scare of the money losses. ಈ ಮಾರುಕಟ್ಟೆ ನಿಯಂತ್ರಣಗಳು ಹೂಡಿಕೆದಾರರಿಗೆ ಇರತಕ್ಕಂಥ ಭಯವನ್ನ ಅಥವಾ ತಮ್ಮ ಹೂಡಿಕೆ ಮಾಡಿದ ಹಣಕ್ಕೆ ಆಗ್ತಕ್ಕಂಥ ಭಯವನ್ನ ಇಲ್ಲಿ ನಿವಾರಣೆ ಮಾಡಲಿಕ್ಕೆ ಸಾಧ್ಯತೆ ಆಗ್ತದೆ. ದ ನೆಕ್ಸ್ಟ್ ಫೋರ್ತ್ ಒನ್, ಟು ಪ್ರಮೋಟ್ ಎ ಹೆಲ್ತಿ ಕಾಂಪಿಟೇಷನ್. The healthy competition in the sense the marketing regulations will give the healthy competition between stock exchanges and capital market. Why? Because of the proper diversification of the funds into the particular organization. ಉತ್ತಮವಾಗಿರ್ತಕ್ಕಂಥ ಪೈಪೋಟಿಯನ್ನ ಇದೇನ್ ಮಾಡುತ್ತೆ, ಬಲವರ್ಧನೆನ ಮಾಡಲಿಕ್ಕೆ ಸಹಾಯಕವಾಗ್ತದೆ. ಯಾವುದು? ಈ ಮಾರುಕಟ್ಟೆ ನಿಯಂತ್ರಣ. ಯಾವ ರೀತಿಯಾಗಿ ಅಂತ ನೋಡಿದಾಗ ಷೇರು ವಿನಿಮಯ ಕೇಂದ್ರ ಮತ್ತೆ ಬಂಡವಾಳದ ಮಾರುಕಟ್ಟೆಗೆ ಸೂಕ್ತವಾಗಿ ಹಣವನ್ನ ಹರಿದು ಮಾಡುವುದರ ಮುಖಾಂತರವಾಗಿ ಇದೇನ್ ಮಾಡುತ್ತೆ, ತನ್ನ ಒಂದು ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತದೆ. ದ ನೆಕ್ಸ್ಟ್ ಫಿಫ್ತ್ ಒನ್, ಟು ಪ್ರೊವೈಡ್ ಎಫಿಷಿಯಂಟ್ ಫೈನಾನ್ಷಿಯಲ್ ಸರ್ವಿಸಸ್. The market regulations are going to conduct efficient financial services to the financial markets. How anta ನಾವು ನೋಡಿದಾಗ it is how is going to providing efficient financial services to the financial market ಅಂತ. It will collect the money from the small savers and it will going to be investing into the particular organization for the need of the requirement of the capital to the organization. They will have the financial services like with the various intermediaries like brokers, merchant bankers and some other financial institutions. ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಸೇವೆಯನ್ನು ಒದಗಿಸಿಕೊಡೋದು. ಸೊ ಇಲ್ಲಿ ಮಾರುಕಟ್ಟೆ ನಿಯಂತ್ರಣಗಳ ಮುಖಾಂತರವಾಗಿ ನಾವು ಏನ್ ಮಾಡ್ತೇವೆ, ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಅಥವಾ ಆರ್ಥಿಕತೆಯ ಸೇವೆಗಳನ್ನು ಒದಗಿಸಿಕೊಡ್ತೇವೆ. ಯಾವುಗಳ ಮುಖಾಂತರ ಅಂತ ನಾವು ನೋಡಿದಾಗ ಪ್ರಮುಖವಾಗಿ ನಾವು ಬ್ರೋಕರ್ಗಳ ಮುಖಾಂತರ ಆಗಿರ್ಬೋದು ಅಥವಾ ವರ್ತಕ ಬ್ಯಾಂಕಿಂಗ್ಗಳ ಮುಖಾಂತರ ಆಗಿರ್ಬೋದು ಅಥವಾ ಇನ್ನಿತರೆ ಹಣಕಾಸಿನ ಸಂಸ್ಥೆಗಳ ಮುಖಾಂತರವಾಗಿ ನಾವು ಈ ಮಾರುಕಟ್ಟೆ ನಿಯಂತ್ರಣದ ಅಡಿಯಲ್ಲಿ ಅವ್ರು ಏನ್ ಮಾಡಬೇಕು, ಕಡ್ಡಾಯವಾಗಿ ತಮ್ಮ ನೋಂದಣಿಯನ್ನು ಮಾಡ್ಕೊಳ್ಳೇಬೇಕಾಗ್ತದೆ. ಅಂತ ಸಮಯದಲ್ಲಿ ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಹಣಕಾಸಿನ ಸೇವೆಯನ್ನು ಇಲ್ಲಿ ಒದಗಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಟು ಪ್ರಮೋಟ್ ದ ಸ್ಟೆಬಿಲಿಟಿ. To promoting the stability in the financial market, the marketing regulations is going to supervision the each and every activity is going to be conducted in the stock exchanges and even in the capital market. ಸುಭದ್ರತೆ ಅಥವಾ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು. ಈ ಮಾರುಕಟ್ಟೆಯ ನಿಯಂತ್ರಣಗಳ ಮುಖಾಂತರವಾಗಿ ನಾವೇನ್ ಮಾಡ್ತೇವೆ, ಒಂದೇ ತರನಾಗಿರ್ತಕ್ಕಂಥ ಸುಭದ್ರತೆಯನ್ನ ಅಥವಾ ಸ್ಥಿರತೆಯನ್ನು ನಾವು ಷೇರು ಮಾರುಕಟ್ಟೆಗಳಲ್ಲಿ ಆಗಿರ್ಬೋದು ಅಥವಾ ಬಂಡವಾಳದ ಮಾರುಕಟ್ಟೆಗಳಲ್ಲಿ ಆಗಿರ್ಬೋದು ಇದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರ್ತದೆ. ದೆನ್ ನೆಕ್ಸ್ಟ್ ಸೆವೆಂತ್ ಒನ್, ಲಾಸ್ಟ್ ಒನ್, ಟು ಪ್ರಮೋಟ್ ಸೇವಿಂಗ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಕಂಟ್ರಿ.
By the marketing regulations only, the people will motivate to save the money and to invest in a particular stock exchanges or capital market or in any other securities. ಈ ಮಾರುಕಟ್ಟೆಯ ನಿಯಂತ್ರಣಗಳ ಇರುವುದರೊಂದಿಗೆ ಹೆಚ್ಚಿನ ಉಳಿತಾಯದಾರರು ಏನ್ ಮಾಡ್ತಾರೆ, ತಮ್ಮ ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನು ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಯಾಕೆ ಅಂತಂದ್ರೆ ಈ ಒಂದು ನಾವು ಹೂಡಿರತಕ್ಕಂಥ ಹಣಕ್ಕೆ ನಮಗೆ ಭದ್ರತೆ ಇದೆ, ಅಥವಾ ನಮಗೆ ಏನಾದರೂ ಹಣದ ಯಾವುದಾದ್ರೂ ಕಂಪನಿ ಲಾಸ್ ಆದಾಗ ಅದನ್ನು ನಮಗೆ ಹೂಡಿರ್ತಕ್ಕಂಥ ಹಣವನ್ನು ನಾವು ಯಾವ ರೀತಿಯಾಗಿ ವಾಪಸ್ ಪಡೆದುಕೊಳ್ಬಹುದು ಅನ್ನೋ ಒಂದು ಭರವಸೆಯನ್ನ ಈ ಮಾರುಕಟ್ಟೆ ನಿಯಂತ್ರಣಗಳ ಮುಖಾಂತರ ಕೊಟ್ಟಿರಲಾಗ್ತದೆ. ಸೊ ಆದ ಕಾರಣ ಇಲ್ಲಿ ಹೂಡಿಕೆ ಮತ್ತು ಉಳಿತಾಯ ಮಾಡಲಿಕ್ಕೆ ಇದು ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಅನುಕೂಲತೆಯನ್ನ ಒದಗಿಸಿಕೊಡ್ತದೆ. ದೆನ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ರೋಲ್ ಆಫ್ ಮಾರ್ಕೆಟ್ ರೆಗ್ಯುಲೇಷನ್ಸ್. ಮಾರುಕಟ್ಟೆಯ ನಿಯಂತ್ರಣಗಳ ಪಾತ್ರಗಳು. ಸೊ ಫಸ್ಟ್ ಒನ್, development of securities and capital market. The market regulations are going to developing the securities market and capital markets with the giving the promotion to the various sectors of the financial markets. ಷೇರು ಪತ್ರಗಳನ್ನು ಮತ್ತು ಅಥವಾ ಷೇರು ವಿನಿಮಯ ಕೇಂದ್ರಗಳನ್ನು ಮತ್ತು ಬಂಡವಾಳದ ಮಾರುಕಟ್ಟೆಗಳನ್ನು ಅಭಿವೃದ್ಧಿ ಪಡಿಸುವುದು. ಮಾರುಕಟ್ಟೆಯ ನಿಯಂತ್ರಣಗಳು ತಮ್ಮದೇ ಆಗಿರತಕ್ಕಂಥ ಕೆಲವೊಂದು ನಿಯಂತ್ರಿತ ಚಟುವಟಿಕೆಗಳ ಮುಖಾಂತರವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ತಾಪತ್ರಯಗಳಾಗಬಾರದು ಹೂಡಿಕೆದಾರರಿಗೆ ಎಂದು ಅವರು ಕೆಲವೊಂದು ನಿಬಂಧನೆಗಳಿಗೆ ಅಥವಾ ನೀತಿ ನಿಯಮಗಳಿಗೆ ಒಳಪಟ್ಟು ಷೇರು ವಿನಿಮಯ ಕೇಂದ್ರವನ್ನು ಮತ್ತೆ ಬಂಡವಾಳದ ಮಾರುಕಟ್ಟೆಗಳನ್ನ ಬಲವರ್ಧನೆಗೆ ಅಥವಾ ಅಭಿವೃದ್ಧಿಯನ್ನ ಮಾಡ್ತಾರೆ. ದ ನೆಕ್ಸ್ಟ್ ಸೆಕೆಂಡ್ ಒನ್, ರೆಗ್ಯುಲೇಟ್ ದ ಆಕ್ಟಿವಿಟೀಸ್ ಆಫ್ ಮಾರ್ಕೆಟ್ ಇಂಟರ್ಮೀಡಿಯರೀಸ್. ಸೊ ಹಿಯರ್ regulating the activities of the market intermediaries means the market intermediaries are brokers, merchant bankers, any banks, any financial institutions, or NBFCs, non-banking financial systems. All those intermediaries or brokers activities is going to be regulated by the market regulations. By this, the fraudulent activities, all malpractice is going to be controlled in the particular market. ಮಾರುಕಟ್ಟೆಯ ನಿಯಂತ್ರಣಗಳ ಮುಖಾಂತರವಾಗಿ ನಾವೇನ್ ಮಾಡ್ತೀವಿ, ಮಾರುಕಟ್ಟೆಯ ಮಧ್ಯವರ್ತಿಗಳ ಕೆಲವೊಂದು ಚಟುವಟಿಕೆಗಳನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಇರ್ತದೆ. ಕೆಲವೊಂದು ನಿಯಮಗಳ ಅನುಸಾರವಾಗಿ ಈ ಮಾರುಕಟ್ಟೆಯ ನಿಯಂತ್ರಣಗಳು ಏನ್ ಮಾಡ್ತಾರೆ, ಉದಾಹರಣೆಗೆ ಬ್ರೋಕರ್ಗಳದ್ದಾಗಿರ್ಬೋದು, ವರ್ತಕ ಬ್ಯಾಂಕಿಂಗ್ನವರದ್ದಾಗಿರ್ಬೋದು, ಅಥವಾ ಇತರೆ ಬ್ಯಾಂಕ್ಗಳದ್ದಾಗಿರ್ಬೋದು, ಅಥವಾ ಇತರೆ ಹಣಕಾಸು ಸಂಸ್ಥೆಗಳದ್ದಾಗಿರ್ಬೋದು, ಇಂತಹ ಎಲ್ಲಾ ವ್ಯಕ್ತಿಗಳ ಮೇಲೆ ಒಂದು ರೀತಿಯಾಗಿರ್ತಕ್ಕಂಥ ನಿಗಾವನ್ನ ವಹಿಸಿರ್ತದೆ ಯಾವುದು ಈ ಮಾರುಕಟ್ಟೆಯ ನಿಯಂತ್ರಣ ಅನ್ನೋದು. ಇದರಿಂದಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಂಚನೆ ಅಥವಾ ದ್ರೋಹದ ಪ್ರಕರಣಗಳು ಏನಾದರೂ ಕಂಡು ಬಂದಲ್ಲಿ ಅದನ್ನು ತತ್ಕ್ಷಣವಾಗಿ ಇದು ಪರಿಹರಿಸಲಿಕ್ಕೆ ಈ ಒಂದು ಮಾರುಕಟ್ಟೆಯ ನಿಯಂತ್ರಣ ತುಂಬಾನೇ ಸಹಾಯಕವಾಗಿ ಇರ್ತದೆ. ದ ನೆಕ್ಸ್ಟ್ ಥರ್ಡ್ ಒನ್, ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ದ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್. ಹಿಯರ್ ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ಆಫ್ ದಿ ಇನ್ವೆಸ್ಟರ್ಸ್ means the protect means they will going to protect their money, those which are going to be invested in a particular organization, and to promote the investors. Promoting means they will give the awareness how to invest in the particular security or how to invest in the particular organization. This is going to be this activities is going to be regulated by the market regulations. ಹೂಡಿಕೆದಾರರ ಹಿತಾಸಕ್ತಿಯನ್ನ ಕಾಪಾಡುವುದು ಮತ್ತೆ ಉತ್ತೇಜಿಸುವುದು. ಹೂಡಿಕೆದಾರರ ಹಿತಾಸಕ್ತಿ ಅಂತಂದ್ರೆ ತಾವು ಹೂಡಿರ್ತಕ್ಕಂಥ ಹಣಕ್ಕೆ ಭದ್ರತೆಯನ್ನು ಒದಗಿಸಿಕೊಡುವುದರ ಮುಖಾಂತರವಾಗಿ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಣವನ್ನು ಹೂಡಿಕೆ ಮಾಡ್ಲಿಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ಕೆಲವು ಉತ್ತೇಜನಗಳನ್ನು ಅವರು ಮಾಡ್ತಾರೆ. ಯಾರು? ಮಾರುಕಟ್ಟೆಯ ನಿಯಂತ್ರಣದಾರರು. ದಿ ನೆಕ್ಸ್ಟ್ ಫೋರ್ತ್ ಒನ್, ಕಾಂಟ್ರಿಬ್ಯೂಟ್ ಟು ಹೆಲ್ತಿ ಡೆವಲಪ್ಮೆಂಟ್ ಆಫ್ ಸೆಕ್ಯೂರಿಟೀಸ್ ಅಂಡ್ ಕ್ಯಾಪಿಟಲ್ ಮಾರ್ಕೆಟ್. Healthy development of securities and capital market is going to be only done through the market regulations itself. Otherwise, the market regulations is not there. Then there is no healthy development is going to be seen in the nowadays in the securities market or capital market. ಒಂದು ಆರೋಗ್ಯಕರವಾದ ಅಭಿವೃದ್ಧಿ ಹೊಂದಿದ ಷೇರು ಮಾರುಕಟ್ಟೆ ಅಥವಾ ಬಂಡವಾಳದ ಮಾರುಕಟ್ಟೆಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯವಾಗ್ತಿರೋದೇ ಈ ಮಾರುಕಟ್ಟೆಯ ನಿಯಂತ್ರಣಗಳ ಮುಖಾಂತರ. ಒಂದು ಪಕ್ಷದಲ್ಲಿ ಏನಾದರೂ ಈ ಮಾರುಕಟ್ಟೆಯ ನಿಯಂತ್ರಣದಾರರು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ
ನಾವು ಒಂದು ಉತ್ತಮವಾಗಿರ್ತಕ್ಕಂಥ ಅಥವಾ ಅಭಿವೃದ್ಧಿ ಹೊಂದಿದ ಅಥವಾ ಒಂದು ಸುಭದ್ರವಾಗಿರ್ತಕ್ಕಂಥ ಮಾರುಕಟ್ಟೆಯನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇರ್ತಿದ್ದಿಲ್ಲ. See the next concept. Securities and Exchange Board of India, SEBI. An efficient securities market is an important requirement of development of industry. For the market offers a proper system of mobilization and channelizing of savings of small investors into productive enterprise. In order to protect the interest of the investors in securities and to promote the development and regulation of securities market, and for this purpose Government of India set up SEBI on April 12th 1988. Finally SEBI was given legal status in 1992. ಭಾರತದ ಬಂಡವಾಳ ಪತ್ರಗಳ ಮತ್ತು ವಿನಿಮಯ ಮಂಡಳಿ SEBI ಅಂತ ಇದನ್ನು ನಾವು ಕರಿತೇವೆ. ಸೆಬಿಯು ಮಾರುಕಟ್ಟೆಯ ಅಥವಾ ಷೇರು ಮಾರುಕಟ್ಟೆಯ ಅಭಿವೃದ್ಧಿಗೋಸ್ಕರವಾಗಿ ಇದು ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಭಾರತ ಸರ್ಕಾರದ ಒಂದು ಸಂಸ್ಥೆ ಆಗಿದೆ. ಈ ಸೆಬಿಯು ಸಾಮಾನ್ಯ ಜನರಲ್ಲಿ ಇರತಕ್ಕಂಥ ಕ್ರೋಢೀಕೃತ ಹಣವನ್ನ ಅಥವಾ ಉಳಿತಾಯದ ಹಣವನ್ನ ಒಂದು ಉತ್ಪಾದಿತ ಚಟುವಟಿಕೆಗಳಲ್ಲಿ ಇದೇನ್ ಮಾಡ್ತದೆ, ಹೂಡಿಕೆಯನ್ನ ಮಾಡಿಸಿಕೊಳ್ತದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಸೆಬಿಯ ಸಂಸ್ಥೆಯನ್ನ ಭಾರತ ಸರ್ಕಾರ ಏಪ್ರಿಲ್ 12, 1988ನೇ ಇಸ್ವಿಯಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು. ಮತ್ತೆ ಇದನ್ನ 1992ರಲ್ಲಿ ಇದಕ್ಕೆ ಒಂದು ಶಾಸನೀಯ ಸ್ಥಾನವನ್ನ ಕೊಡಲಾಯಿತು. ದೆನ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ಸೆಬಿಯ ಉದ್ದೇಶಗಳು. ಸೊ ಫಸ್ಟ್ ಪಾಯಿಂಟ್, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ investors. The SEBI is going to do, the main objective is the protecting of the investors interest. ಸೆಬಿಯ ಪ್ರಮುಖ ಮೊಟ್ಟಮೊದಲನೆಯ ಉದ್ದೇಶ ಯಾವುದಪ್ಪ ಅಂತ ನೋಡಿದಾಗ ಒಂದು ಹೂಡಿಕೆದಾರರ ಹಿತಾಸಕ್ತಿಯನ್ನ ಮುಖ್ಯವಾಗಿ ಕಾಪಾಡ್ತಕ್ಕಂಥದ್ದು. The next second one, to render efficient services. SEBI will act as a watchdog for capital market and stock markets. ಸೆಬಿಯು ಒಂದು ಕಾವಲು ಕಾಯುವ ನಾಯಿಯ ರೀತಿಯಲ್ಲಿ ಇದು ಏನ್ ಮಾಡ್ತಾ ಇರ್ತದೆ, ತನ್ನ ಒಂದು ಸೇವೆಯನ್ನ ಮಾಡ್ತಾ ಇರ್ತದೆ. ಇಲ್ಲಿ ಯಾರನ್ನ ಕಾಯ್ತಾ ಇರ್ತದೆ ಅಂತ ನೋಡಿದಾಗ ಷೇರು ಮಾರುಕಟ್ಟೆಯನ್ನ ಮತ್ತೆ ಬಂಡವಾಳದ ಮಾರುಕಟ್ಟೆಯನ್ನ ಒಂದು ಕಾವಲು ಕಾಯುವ ನಾಯಿಯ ರೀತಿಯಲ್ಲಿ ಇದೇನ್ ಮಾಡ್ತದೆ, ತನ್ನ ಕೆಲಸವನ್ನ ನಿರ್ವಹಣೆಯನ್ನ ಮಾಡ್ತಾ ಇರ್ತದೆ. The next third one, to regulate the business intermediaries. The SEBI will going to controlling the brokers, merchant bankers, banks and other financial institutions. ಸೆಬಿಯು ವ್ಯವಹಾರದ ಮಧ್ಯವರ್ತಿಗಳನ್ನು ಇಲ್ಲಿ ಏನ್ ಮಾಡ್ತಾ ಇರ್ತದೆ, ನಿಯಂತ್ರಣವನ್ನು ಮಾಡ್ತಾ ಇರ್ತದೆ. ಉದಾಹರಣೆಗೆ ಬ್ರೋಕರ್ಗಳಾಗಿರ್ಬೋದು, ವರ್ತಕ ಬ್ಯಾಂಕಿಂಗ್ಗಳಾಗಿರ್ಬೋದು, ಅಥವಾ ಖಾಸಗಿ ಬ್ಯಾಂಕಿಂಗ್ಗಳಾಗಿರ್ಬೋದು, ಅಥವಾ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಾಗಿರ್ಬೋದು. ದೆನ್ ಫೋರ್ತ್ ಒನ್, ಟು ಪ್ರೊವೈಡ್ ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್. The SEBI will give the proper infrastructure to do the capital market activities or financial market activities. ಸೆಬಿಯು ಒಂದು ಉತ್ತಮವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತದೆ. ಮೂಲಭೂತ ಸೌಕರ್ಯ ಎದಕ್ಕೆ ಸೀಮಿತವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತದೆ ಅಂತ ನಾವು ನೋಡಿದಾಗ, ಒಂದು ಹಣಕಾಸಿನ ವ್ಯವಸ್ಥೆಗೆ ಅಥವಾ ಒಂದು ಹಣಕಾಸಿನ ಅಥವಾ ಆರ್ಥಿಕ ಚಟುವಟಿಕೆಗೆ ಬೇಕಾಗಿರ್ತಕ್ಕಂಥ ಕೆಲವೊಂದು ಮೂಲಭೂತ ಸೌಕರ್ಯಗಳನ್ನು ಇದೇನು ಮಾಡುತ್ತೆ, ಒದಗಿಸಿಕೊಡುತ್ತದೆ. The next fifth one, to develop healthy and orderly securities market. SEBI is going to controlling the each and every activities of the stock markets or capital markets. With this help only, the securities market will going easily or smoothly. ಸೆಬಿಯು ಶೇರ್ ಮಾರ್ಕೆಟ್ಗಳನ್ನ ಅಥವಾ ಬಂಡವಾಳ ಮಾರುಕಟ್ಟೆಗಳನ್ನ ನಿಯಂತ್ರಣ ಮಾಡೋ ಉದ್ದೇಶದಿಂದ ಏನಾಗಿದೆ, ಒಂದು
ಭಾರತದ ಹಣಕಾಸಿನ ವ್ಯವಸ್ಥೆ ತುಂಬಾ ಒಂದು ಸುಲಭವಾದ ರೀತಿಯಲ್ಲಿ ಇದೇನೋ ಮಾಡ್ತಾ ಇದೆ, ನಡೆದುಕೊಂಡು ಹೋಗ್ತಾ ಇದೆ. ನೆಕ್ಸ್ಟ್, ಟು ಪ್ರಮೋಟ್ ದ ಇನ್ವೆಸ್ಟರ್ ಎಜುಕೇಶನ್. The SEBI is going to promote the investors education through the giving the advertisements in television or in radio, or in giving the notification or circulars or pamphlets in the newspapers. With this, the investors education is also, or awareness is also done by the SEBI. SEBIಯು ಹೂಡಿಕೆದಾರರ ಶಿಕ್ಷಣವನ್ನು, ಉತ್ತೇಜನವನ್ನು ಮಾಡ್ತದೆ. ಯಾವ ಮಾಧ್ಯಮದ ಮುಖಾಂತರ ನಾವು ನೋಡಿದಾಗ ಟಿವಿ, ಟೆಲಿವಿಷನ್ಗಳ ಮುಖಾಂತರ ಅಲ್ಲಿ ಏನ್ ಮಾಡ್ತಾರೆ, ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನ, ಜಾಹೀರಾತನ್ನ ತೋರಿಸ್ಬಿಟ್ಟು ಅದರ ಮುಖಾಂತರ ಯಾವ ರೀತಿಯಾಗಿ ನಾವು ಹಣವನ್ನು ಹೂಡಿಕೆ ಮಾಡಬೇಕು, ಎಲ್ಲಿ ಹಣವನ್ನು ಹೂಡಿಕೆ ಮಾಡಬೇಕು ಅಂತೇಳಿ ತಮ್ಮ ಜಾಹೀರಾತನ್ನ ಬಿಂಬಿಸ್ತಾರೆ. ಮತ್ತೆ ಕೆಲವೊಂದು ದಿನಪತ್ರಿಕೆಗಳಲ್ಲಿ ಇವರು ತಮ್ಮ ಒಂದು ಜಾಗೃತಿಯನ್ನ, ಹೂಡಿಕೆದಾರರ ಜಾಗೃತಿಯನ್ನ ಮೂಡಿಸಲಿಕ್ಕೆ ಸೆಬಿಯು ತುಂಬಾನೇ ಕ್ರಮಗಳನ್ನ ಕೈಗೊಳ್ತಾ ಇರ್ತದೆ. Then see the next concept, functions of the SEBI. ಸೆಬಿಯ ಕಾರ್ಯಗಳು. ಸೊ ಇದರಲ್ಲಿ 2 ಪಾಯಿಂಟ್ ಇದೆ ಮುಖ್ಯವಾಗಿ. ಸೊ ಅದರಲ್ಲಿ ಮೊದಲನೇದು, the first one, a regulatory functions, ನಿಯಂತ್ರಣದ ಕಾರ್ಯಗಳು. Really, first point, registration and regulations of financial intermediaries. SEBI is going to compulsory registration and regulations of financial intermediaries like brokers, merchant bankers, and the mediators. SEBIಯು ಕಡ್ಡಾಯವಾಗಿ ಹಣಕಾಸಿನ ಮಧ್ಯವರ್ತಿಗಳನ್ನ ನೋಂದಣಿ ಮಾಡಿಸಲೇಬೇಕಾಗ್ತದೆ, ಮತ್ತೆ ಅವರನ್ನ ನಿಯಂತ್ರಣ ಮಾಡ್ತಾ ಇರ್ತದೆ. Then next, second one, regulation of business in stock exchange. SEBI is going to regulating all the activities conducted in the stock exchanges. SEBIಯು ಷೇರುಪೇಟೆಯಲ್ಲಿ ಬರತಕ್ಕಂಥ ಪ್ರತಿಯೊಂದು ಚಟುವಟಿಕೆಗಳನ್ನ ನಿಯಂತ್ರಣ ಮಾಡ್ತಾ ಇರ್ತದೆ. The next, third one, registration and regulation of mutual funds. Mutual funds is also registration is going to be done and regulation is going to be done by the SEBI. ಪಾರಸ್ಪರಿಕ ನಿಧಿಗಳನ್ನ ಕೂಡ ಕಡ್ಡಾಯವಾಗಿ ನೋಂದಣಿಯನ್ನು ಮಾಡಿಸ್ತಕ್ಕಂಥದ್ದು ಮತ್ತೆ ಅವುಗಳನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಸೆಬಿಯ ನಿಯಂತ್ರಣದ ಕಾರ್ಯಗಳು ಆಗಿವೆ. The next, fourth one, prohibition of all fraudulent and unfair trade practices. So here, prohibition of all fraudulent or malpractices, unfair trade practices conducted by any company or any recognized stock exchanges is going to be must and should prohibited in the stock exchanges. It is going to be controlled or inspected or supervised by Securities Exchange Board of India, SEBI. SEBIಯು ವಂಚನೆಯ ಮತ್ತು ದ್ರೋಹದ ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸದ ಪ್ರಕರಣಗಳನ್ನ ಕಟ್ಟುನಿಟ್ಟಾಗಿ ಇದನ್ನ ನಿಷೇಧವನ್ನ ಮಾಡಿರ್ತದೆ. ಅದು ಶೇರ್ ಮಾರುಕಟ್ಟೆಗಳಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಕಂಪನಿಗಳಿಗೆ ಸೀಮಿತವಾಗಿರ್ತಕ್ಕಂಥ ಚಟುವಟಿಕೆನೇ ಆಗಿರ್ಬೋದು, ಅವು ಎಲ್ಲಗಳನ್ನ ನಿಷಿದ್ಧ ಮಾಡಿರ್ತದೆ. The next, fifth one, calling for any information for undertaking inspection, conducting enquiries, audit of the stock exchange and intermediaries and organizations. ಸೆಬಿಯು ಯಾವುದೇ ಸಂದರ್ಭದಲ್ಲಿ ವಿಚಾರಣೆಯನ್ನ, ಲೆಕ್ಕ ಪರಿಶೋಧನೆಯನ್ನ ಮತ್ತು ಮಧ್ಯವರ್ತಿಗಳ ಮತ್ತು ಕಂಪನಿಗಳ ಅಥವಾ ಷೇರುಪೇಟೆಗಳ ಈ ಎಲ್ಲಾ ಸಂಸ್ಥೆಗಳ ವಿಚಾರಣೆ, ಲೆಕ್ಕ ಪರಿಶೋಧನೆಯನ್ನ ಯಾವುದೇ ಸಂದರ್ಭದಲ್ಲಿ ಮತ್ತೆ ಇನ್ನು ಅದಕ್ಕೆ ಬೇಕಾಗಿರ್ತಕ್ಕಂಥ ಹೆಚ್ಚಿನ ಮಾಹಿತಿಗಳನ್ನ ಈ ಸೆಬಿಯು ಕೇಳಿ ತಿಳಿದುಕೊಳ್ತದೆ. The next, second one, B, development functions, ಅಭಿವೃದ್ಧಿಯ ಕಾರ್ಯಗಳು. So in that first point, promoting investor education. The SEBI is going to promoting the investor education through the various advertisements will be given through the televisions and newspapers, etc. ಅಭಿವೃದ್ಧಿಯ ಕಾರ್ಯಗಳಲ್ಲಿ ಮೊದಲನೇದು, ಹೂಡಿಕೆದಾರರ ಶಿಕ್ಷಣವನ್ನ
ಉತ್ತೇಜನ ಮಾಡೋದು. ಸೊ ಈಗ ಟಿವಿಗಳಲ್ಲಿ ಜಾಹೀರಾತುಗಳ ಕೊಡೋದರ ಮುಖಾಂತರವಾಗಿ ಅಥವಾ ದಿನಪತ್ರಿಕೆಗಳಲ್ಲಿ ಜಾಹೀರಾತುಗಳನ್ನು ಕೊಡೋದರ ಮುಖಾಂತರವಾಗಿ ಏನ್ ಮಾಡ್ತಾರೆ, ಈ ಸೆಬಿಯು ಕೆಲವೊಂದು ಜಾಗೃತಿಯನ್ನ ಅಥವಾ ಜಾಗೃತಿಯನ್ನ ಮೂಡಿಸ್ತದೆ ಷೇರು ಮಾರುಕಟ್ಟೆ ಕುರಿತು ಅಥವಾ ಬಂಡವಾಳದ ಮಾರುಕಟ್ಟೆ ಕುರಿತು. The next second one, training of intermediaries. Intermediaries is going to be compulsory mandatory registration in Security Exchange Board of India under the any stock exchanges, recognized stock exchanges. All those intermediaries is going to be conduct the compulsory training to do their activities. ಇಲ್ಲಿ ಸೆಬಿಯು ಕಡ್ಡಾಯವಾಗಿ ಹಣಕಾಸಿನ ಮಧ್ಯವರ್ತಿಗಳನ್ನ ನೇಮಕಾತಿ ಮಾಡಿಕೊಳ್ಳುತ್ತದೆ. ಎಲ್ಲಿ ಅಂತಂದ್ರೆ ಷೇರುಪೇಟೆಗಳಲ್ಲಿ ಅಥವಾ ಯಾವುದಾದರೂ ಒಂದು ಮಾನ್ಯತೆ ಹೊಂದಿದ ಷೇರುಪೇಟೆಗಳಲ್ಲಿ ಇವರನ್ನ ಷೇರು ವಿನಿಮಯ ಕೇಂದ್ರದಲ್ಲಿ ಇವರನ್ನ ಕಡ್ಡಾಯವಾಗಿ ನೇಮಕಾತಿ ಮಾಡಿಕೊಳ್ತದೆ ನೋಂದಣಿ ಮಾಡೋದ್ರ ಮುಖಾಂತರ. ಅಂತಹ ನೇಮಕಾತಿಯಾಗಿರ್ತಕ್ಕಂಥ ಮಧ್ಯವರ್ತಿಗಳಿಗೆ ಸೂಕ್ತವಾದ ತರಬೇತಿಯನ್ನು ಕೊಡಲಿಕ್ಕೆ ಈ ಸೆಬಿಯು ಕೆಲವೊಂದು ತನ್ನದೇ ಆಗಿರ್ತಕ್ಕಂಥ ನೀತಿ ನಿಯಮಗಳನ್ನ ನಿರೂಪಿಸಿರ್ತದೆ. The next third one, conducting research and publishing information to useful all market participants. The all market participants will have the right to get any information through with the SEBI and associated institutions. ಈ ಸೆಬಿಯು ಮುಖಾಂತರ ನಾವು ಯಾವುದೇ ಒಂದು ಕಂಪನಿಯ ಮಾಹಿತಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಮಾನ್ಯತೆ ಪಡೆದ ಷೇರು ವಿನಿಮಯ ಕೇಂದ್ರದ ಮಾಹಿತಿಯನ್ನ ಆಗಿರ್ಬೋದು ನಾವು ಸುಲಭವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇರ್ತದೆ. The next one, fourth one, promotions of fair practices and code of conduct of the organizations. The SEBI is going to act as a watchdog for each and every organization and stock exchanges. With these, the fair practices and code of conduct of the organization is going to be existed. ಸೆಬಿಯು ಕೆಲವೊಂದು ಉತ್ತಮವಾದ ಚಟುವಟಿಕೆ ಮತ್ತು ತನ್ನದೇ ಆಗಿರತಕ್ಕಂಥ ನೀತಿ ನಿಯಮಗಳ ಮುಖಾಂತರವಾಗಿ ಒಂದು ಉತ್ತಮವಾದ ಆರೋಗ್ಯಕರವಾದ ಚಟುವಟಿಕೆಗಳನ್ನು ಉತ್ತೇಜನ ಮಾಡಲಿಕ್ಕೆ ಸಹಾಯಕವಾಗಿರ್ತದೆ. Yes, see the next concept, powers of SEBI. ಸೆಬಿಯ ಅಧಿಕಾರಗಳು. See the first one, power to call for periodical returns from recognized stock exchanges. So here SEBI is going to review all the transactions or the returns, how much the profit is going to be gained, and it should be audited by the SEBI. ಸೊ ಇಲ್ಲಿ ಸೆಬಿಯ ಮೊದಲನೇ ಅಧಿಕಾರ ಏನು ಅಂತ ನೋಡಿದಾಗ, ಎಲ್ಲ ಮಾನ್ಯತೆ ಹೊಂದಿರತಕ್ಕಂಥ ಷೇರು ವಿನಿಮಯ ಕೇಂದ್ರಗಳ ಎಲ್ಲ ಚಟುವಟಿಕೆಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಅಥವಾ ಲೆಕ್ಕಗಳ ಪರಿಶೋಧನೆ ಮಾಡ್ತಕ್ಕಂಥದ್ದು ಇದು ಸೆಬಿಯ ಮೊದಲನೇ ಅಧಿಕಾರವಾಗಿದೆ. The next second one, power to call for any information or explanation from recognized stock exchanges or their members. The SEBI can call anytime the information or explanation from recognized stock exchanges at any time or by their members. ಸೆಬಿಯ ಎರಡನೇ ಅಧಿಕಾರ ಏನಾಗಿದೆ ಅಂತ ನೋಡಿದಾಗ, ಸೆಬಿಯು ಯಾವುದೇ ಸಮಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಕೆಲವೊಂದು ಮಾಹಿತಿಗಳನ್ನ ಕೆಲವೊಂದು ವಿಚಾರಣೆಗಳನ್ನ ಮಾನ್ಯತೆ ಹೊಂದಿರತಕ್ಕಂಥ ಷೇರು ವಿನಿಮಯ ಕೇಂದ್ರಗಳಿಂದ ಮತ್ತು ಅವುಗಳ ಸದಸ್ಯರುಗಳಿಂದ ಕೆಲವೊಂದು ಮಾಹಿತಿಗಳನ್ನ ಕೇಳಬಹುದ ಒಂದು ಹಕ್ಕು ಅಥವಾ ಅಧಿಕಾರವನ್ನು ಕೂಡ ಹೊಂದಿರ್ತದೆ. The next third one, power to direct enquiries to be relating to fraudulent affairs. If there is any unfair trade practices has been occurred in a particular stock exchanges at any time the enquiry has been conducted by the SEBI. ಸೆಬಿ ಯಾವುದೇ ಸಂದರ್ಭದಲ್ಲಿ ಏನಾದರೂ ವಂಚನೆ, ಮೋಸ, ದ್ರೋಹಗಳ ಯಾವುದಾದ್ರೂ ಚಟುವಟಿಕೆ ನಡೆದಾಗ ಅಂತ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲಿ ತನ್ನ ವಿಚಾರಣೆಯನ್ನು ಮಾಡುವ ಒಂದು ಅಧಿಕಾರವನ್ನು ಕೂಡ ಒಳಗೊಂಡಿರ್ತದೆ. The next fourth one, powers to grant approval to bylaw of recognized stock exchanges. Anytime the SEBI has the right or power to bylaw can frame a bylaw to the stock exchanges. ಸೆಬಿಯು ಯಾವುದಾದ್ರೂ ಮಾನ್ಯತೆ ಹೊಂದಿರತಕ್ಕಂಥ ಷೇರು ವಿನಿಮಯ ಕೇಂದ್ರವನ್ನ ತನ್ನ ಉಪ ಕಾನೂನುಗಳ ಮುಖಾಂತರ ಏನ್ ಮಾಡಬಹುದು, ಕೆಲವೊಂದು ವಿಷಯಗಳನ್ನು ಸೇರಿಸಬಹುದು, ಕೆಲವೊಂದು ವಿಷಯಗಳನ್ನು ತೆಗೆದುಹಾಕುವ ಒಂದು ಹಕ್ಕನ್ನು ಕೂಡ ಅಥವಾ ಅಧಿಕಾರವನ್ನು ಕೂಡ ಹೊಂದಿರ್ತದೆ. The next fifth one, powers to make amend the bylaws.
at the any time that bylaw is going to be amended. It can be addition or removing of the any law. ಸೆಬಿ ಯಾವುದೇ ಸಂದರ್ಭದಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡ್ಕೊಳ್ಳಬೇಕಾಗಿರ್ತಕ್ಕಂಥ ಅಧಿಕಾರಗಳನ್ನು ಕೂಡ ಒಳಗೊಂಡಿರ್ತದೆ. ನೆಕ್ಸ್ಟ್ 6th one, power to control and regulate the stock exchanges. SEBI is going to control and regulate any stock exchanges in the India. ಸೆಬಿಯ ಅಧಿಕಾರವು ಯಾವುದೇ ಷೇರು ವಿನಿಮಯ ಕೇಂದ್ರಗಳನ್ನು ನಿಯಂತ್ರಣ ಮಾಡುವುದು ಮತ್ತೆ ಅವುಗಳನ್ನು ಕಠಿಣವಾದ ಕಾನೂನುಗಳ ಮುಖಾಂತರ ರೂಪಿಸಕ್ಕಿಂತ ಕೆಲವೊಂದು ಚಟುವಟಿಕೆಗಳನ್ನು ಮಾಡ್ತಾ ಇದೆಯೋ ಅಥವಾ ಇಲ್ಲೋ ಅನ್ನೋದನ್ನ ಅವರು ಕೂಡ ವಿಚಾರಣೆಯನ್ನ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ಒಳಗೊಂಡಿರ್ತಾರೆ. ನೆಕ್ಸ್ಟ್ 7th one, power to grant registration to the market intermediaries. Each and every market intermediaries should mandatory they need to register under the SEBI to do their particular work. ಯಾವುದೇ ಮಾರುಕಟ್ಟೆಯ ಮಧ್ಯವರ್ತಿಗಳು ಆಗಿರಲಿ ಅವರು ಕಡ್ಡಾಯವಾಗಿ ಸೆಬಿಯ ಅಡಿಯಲ್ಲಿ ತಮ್ಮ ನೋಂದಣಿಯನ್ನು ಮಾಡಿಸಲೇಬೇಕಾಗಿರ್ತದೆ. ಅಂತ ನೋಂದಣಿಯ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಮಾತ್ರ ಅವರನ್ನು ನಾವು ಅಧಿಕೃತ ಮಾರುಕಟ್ಟೆಯ ಮಧ್ಯವರ್ತಿಗಳೆಂದು ಕರೀಲಿಕ್ಕೆ ಸಾಧ್ಯತೆ ಇರ್ತದೆ. ಇದನ್ನು ಹೊರತುಪಡಿಸಿ ಅವರನ್ನು ನಾವು ಮಾರುಕಟ್ಟೆಯ ಮಧ್ಯವರ್ತಿಗಳಂತ ನಾವು ಕರೀಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫೈನಾನ್ಷಿಯಲ್ regulations. Please subscribe my channel. Thank you for watching the video. Thank you.